ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್. ಹಾಗೆ ಯಾರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಸಂಡೇ. ಸೊ ಸಂಡೇ ಫುಲ್ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಡೈಲಿ ವ್ಲಾಗ್ ಮಾಡಿದೆ ಸುಮಾರು ದಿನ ಆಗಿತ್ತು ಅದಕ್ಕೆ. ಸೊ ಬೆಳಗ್ಗೆ ಆಲ್ಮೋಸ್ಟ್ 8-8:30 ಆಗಿದೆ. ಚೆನ್ನಾಗಿ ಮಳೆ ಕೂಡ ಬರ್ತಾ ಇದೆ. ಹೇಳೋಕ್ಕಾಗಲ್ಲ, ಈಗ ಸಡನ್ನಾಗಿ ಆಮೇಲೆ ಬಿಸಿಲು ಸ್ಟಾರ್ಟ್ ಆದರೂ ಆಯಿತು. ಸೊ ನಿನ್ನೆ ಮೊನ್ನೆ ಎಲ್ಲ ಹಾಗೆ ಆಗಿತ್ತು. ಇನ್ನು ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟಿಗೆ ಹಲಸಿನಕಾಯಿ ದೋಸೆ ಮಾಡಿದ್ದೀವಿ. ಹಲಸಿನಕಾಯಿ ದೋಸೆ ಕಾಮನ್ ಆಗಿ ನಾವು ಸೀಸನಲ್ಲಿ ಮಾಡ್ತೀವಿ. ಏನಿಲ್ಲ, ಇದಕ್ಕೆ ಫ್ರೆಶ್ ಆಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಅಂದರೆ ಬೆಳಗ್ಗೆ ಹಲಸಿನ ಸೊಳೆ ಹಾಗೆಯೇ ಅಕ್ಕಿ ನೀವು ರಾತ್ರಿ ಬೀಸಿದ್ರೆ ಫ್ರಿಜ್ಜಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ಬೆಳಗ್ಗೆನೇ ಬೀಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಅಕ್ಕಿನ ಹಾಕಿ ಹಲಸಿನಕಾಯಿ ಸೊಳೆನ ಜಾಸ್ತಿ ಹಾಕಬೇಕು. ಸೊ ಬೀಸ್ಕೊಂಡ್ರೆ ಈ ಥರ ಗಟ್ಟಿ ಹಿಟ್ಟನ್ನು ಇಟ್ಕೋಬೇಕು. ಈ ಥರ ತೆಳ್ಳವ ರೀತಿಲಿ ನಾವು ದೋಸೆನ ಹಾಕ್ತೀವಿ. ಇದು ಫುಲ್ ತೆಳ್ಳಗಾಗ್ಬಿಟ್ರೆ ಏಳೋದಿಲ್ಲ, ಮತ್ತು ದೋಸೆ ಹಾಕಲಿಕ್ಕೂ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ನೀರು ಅಂತ ಬೇಕಾಗಲ್ಲ. ಸೊಳೆಗೆ ನೀರಿನ ಅಂಶ ಇರುತ್ತಲ್ಲ, ಸೊ ಅದರಲ್ಲೇ ಬೀಸ್ಕೋಬೇಕು. ಸೊ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಇದು. ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತಿಗೂ ಕೂಡ ಒಳ್ಳೆಯದು. ಇದ್ರ ಜೊತೆ ಆ್ಯಕ್ಚುಲಿ ಮಾವಿನ ಹಣ್ಣಿನ ರಸಾಯನ ಒಳ್ಳೆ ಕಾಂಬಿನೇಷನ್, ಸಖತ್ತಾಗಿರುತ್ತೆ. ಹಾಗೆಯೇ ಇವತ್ತು ಬರ್ಫಿಗೂ ಸ್ವಲ್ಪ ಕೂದಲೆಲ್ಲ ತೆಗಿಬೇಕಿತ್ತು. ಯಾಕೆಂದರೆ ಮಳೆಗಾಲ ಇನ್ನು ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಅವನಿಗೆ ಹೊರಗಡೆ ಕರ್ಕೊಂಡು ಹೋದರೆ ಎಲ್ಲ ಮಣ್ಣು ಮಾಡ್ಕೊಬಿಡ್ತಾನೆ. ಅಂದರೆ ನೀರೆಲ್ಲ ಸೀರಿ ಅಡಿಗೆಲ್ಲ ಕೂದಲಿಗೆ ಫುಲ್ ರಾಡಿ ಆಗಿಬಿಡುತ್ತೆ. ಹಾಗಾಗಿ ಸುಮಾರಾಗಿ ಮಂತ್ಲಿ 1 ಟೈಮ್ ಫುಲ್ ಹೇರ್ ಕಟ್ ಮಾಡ್ತೀನಿ. ಈ ಸಲ ಸ್ವಲ್ಪ ಸಣ್ಣದಾಗೆ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಬೇಗ ಬೇಗ ಕೂದಲು ಬಂದೋಗುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಕೂತಿದ್ದಾನೆ ಅಂತ. ಅವನಿಗೆ ಹೇರ್ ಕಟ್ ಅಂದರೆ ಇಷ್ಟ. ಸುಮ್ಮನೆ ಬಂದು ಆರಾಮಾಗಿ ಕೂತ್ಕೊಂಡಿರ್ತಾನೆ. ಬಟ್ ಕಾಲಿನ ಸೈಡೆಲ್ಲ ಕಟ್ ಮಾಡೋಕ್ಕೆ ಮಾತ್ರ ಸ್ವಲ್ಪ ಕೊಡಲ್ಲ. ಅಂದರೆ ಕಚ್ಚೋದು ಆ ಥರ ಎಲ್ಲ ಮಾಡ್ತಾನೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಕಾಲಿಂದೆಲ್ಲ ತೆಗಿಬೇಕಾಗತ್ತೆ. ನೋಡಿ ಫೈನಲ್ ಲುಕ್ ಈ ಥರ ಆಗಿದ್ದಾನೆ. ಇಷ್ಟು ದಿನ ಕೂದಲೆಲ್ಲ ಫುಲ್ ಬೆಳ್ಕೊಂಡಿತ್ತು, ಫುಲ್ ಚಬ್ಬಿ ಕಾಣ್ತಾ ಇದ್ದ. ಈಗ ಕೂದಲೆಲ್ಲ ಹೋಗಿ ಈ ಥರ ಆಗಿದ್ದಾನೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಒಂದು ಸಲಾಡ್ ಮಾಡೋಣ ಅಂತ ಅಂದ್ಕೊಂಡೆ. ವೆಂಕಿನೂ ಮನೇಲಿದ್ರಲ್ವ, ಹಾಗಾಗಿ ಇದಕ್ಕೇನಿಲ್ಲ, ವೆಜಿಟೇಬಲ್ಸ್ ನಿಮ್ಗೆ ಯಾವ್ದು ಬೇಕೋ ಅದನ್ನೆಲ್ಲ ಹಾಕೋಬೋದು. ನಾನಿಲ್ಲಿ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ಹಾಗೆ ಸ್ವೀಟ್ ಕಾರ್ನ್ನ ಬೇಯಿಸಿಟ್ಕೊಂಡಿದ್ದೀನಿ. ಆ್ಯಂಡ್ ಪನ್ನೀರ್ ಇತ್ತು, ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಅಂತ ನಾನು ಫಸ್ಟ್ ಟೈಮ್ ಯೋಗರ್ಟ್ ಹಾಕಿ ಮಾಡ್ತಾ ಇದ್ದೀನಿ. ಯಾವಾಗೂ ಸ್ವಲ್ಪ ಗಟ್ಟಿ ಮೊಸರಿದ್ರೆ ಅದನ್ನು ಹಾಕ್ತಾ ಇದ್ದೆ. ಬಟ್ ನಿನ್ನೆ ಮಾರ್ಕೆಟಿಗೆ ಹೋದಾಗ ಒಂದು ಸ್ವಲ್ಪ ಯೋಗರ್ಟ್ ತಗೊಬಂದಿದ್ದೆ. ಸೊ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಏನಿಲ್ಲ, ಇದಕ್ಕೆ ಫಸ್ಟ್ ಯೋಗರ್ಟಿಗೆ ನೀವು ಸ್ವಲ್ಪ ಒರೆಗಾನೋ, ಚಿಲ್ಲಿ ಫ್ಲೇಕ್ಸ್ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ನಾವು ಈಗ ಹೆಚ್ಚಿಟ್ಕೊಂಡಿರ್ತೀವಲ್ಲ ವೆಜಿಟೇಬಲ್ಸ್, ನೀವು ವೆಜಿಟೇಬಲ್ಸ್ ಯಾವ್ದು ಬೇಕಾದರೂ ಹಾಕ್ಬೋದು. ಆ್ಯಂಡ್ ಬಾಯ್ಲ್ಡ್ ಚೆನ್ನ, ನಾನಿಲ್ಲಿ ಸ್ವೀಟ್ ಕಾರ್ನ್ ಇತ್ತು ಹಾಗಾಗಿ ಸ್ವೀಟ್ ಕಾರ್ನ್ನ ಹಾಕಿದ್ದೀನಿ. ಇಲ್ಲಾಂದರೆ ನೀವು ಬಾಯ್ಲ್ಡ್ ಚೆನ್ನನೂ ಹಾಕ್ಬೋದು, ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಬೋದು. ಸೊ ಈ ಥರ ನಿಮಗೆ ಇಷ್ಟವಾದ ವೆಜಿಟೇಬಲ್ಸನ್ನು ಹಾಕ್ಕೊಳ್ಳಿ. ಸೊ ಮೇಲಿಂದ ಸ್ವಲ್ಪ ಲಿಂಬು ಹಾಗೆ ಉಪ್ಪು ಹಾಕಿ ಆಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದು ಯೋಗರ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯೋಗರ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದು ಆ್ಯಕ್ಚುಲಿ ಫ್ಲೇವರ್ಡ್ ಯೋಗರ್ಟ್ ಇತ್ತು, ಪ್ಲೇನ್ ಇರಲಿಲ್ಲ. ಸೊ ನಾನು ಅಷ್ಟೇ ಎಷ್ಟು ಅದಕ್ಕೆ ಹಿಡಿಯುತ್ತೋ ಅಷ್ಟು ಯೋಗರ್ಟನ್ನು ಮಿಕ್ಸ್ ಮಾಡಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಸೊ ಸ್ಯಾಲಡ್ ರೆಡಿ ಆಗುತ್ತೆ. ಚೆನ್ನಾಗಿತ್ತು, ಚೆನ್ನಾಗಿ ಬಂದಿತ್ತು ಟೇಸ್ಟ್. ಇವತ್ತು ಗಿಡದಲ್ಲಿ ಫುಲ್ ಬ್ಯೂಟಿಫುಲ್ಲಾಗಿ ಸುಮಾರಿಷ್ಟು ದಾಸವಾಳದ ಹೂವು ಆಗಿತ್ತು. ಹಾಗೆಯೇ ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡೆ. ಸುಮಾರು ಕಲರ್ ನಾನು ಆಲ್ರೆಡಿ ನನ್ನ ಗಾರ್ಡನ್ ಟೂರಲ್ಲಿ ತೋರಿಸಿದ್ದೀನಿ. ಸೊ ಇವತ್ತು ಈ ಹೂ ಕೂಡ ಆಗಿತ್ತು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಕಲರ್. ಸೊ ನಮ್ಮನೇಲಿ ಅತ್ತೆ ಸುಮಾರಾಗಿ ದಾಸವಾಳ ಗಿಡ ವೆರೈಟಿ ಮಾಡ್ತಾರೆ. ಅಂದರೆ ದೇವ್ರಿಗೆ ಹಾಕ್ಲಿಕ್ಕೆ ಬೇಕಾಗುತ್ತೆ ಆ್ಯಂಡ್ ಚೆನ್ನಾಗೂ ಕಾಣುತ್ತೆ. ಈ ಸಲ ಮಳೆ ಲೇಟಾಗಿದ್ದರಿಂದ ಗದ್ದೆ ಕೆಲಸನೂ ಕೂಡ ನಮ್ದು ಆ್ಯಕ್ಚುಲಿ ಹಿಂದೆ ಬಿತ್ತು. ಯಾಕೆಂದರೆ
ಗದ್ದೆ ಮಾಡೋರಿಗೆ ಗೊತ್ತೇ ಇರುತ್ತೆ ಮಳೆ ಎಷ್ಟು ಇಂಪಾರ್ಟೆಂಟ್ ಅಂತ. ಯಾಕೆಂದರೆ ನೀರು ಬೇಕೇ ಬೇಕು. ಆಲ್ರೆಡಿ ಹಾಗೆ ಹಾಕಾಗಿದೆ, ಬಟ್ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಲ್ಲ, ಹಾಗಾಗಿ ಸ್ವಲ್ಪ ಮಳೆ ಸ್ಟಾರ್ಟ್ ಆದಮೇಲೆ ಗದ್ದೆ ನೆಟ್ಟಿನೆಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ನಾವು ಎವ್ರಿ ಇಯರ್ ಭತ್ತನ ಬೆಳಿತೀವಿ. ಅಂದರೆ ಗದ್ದೆ ಇದೆಯಲ್ಲ, ಇದನ್ನೆಲ್ಲ ಖಾಲಿ ಬಿಡೋಕ್ಕಾಗಲ್ಲ, ಹಾಗಾಗಿ ನಾವು ಸುಮಾರಾಗಿ ಗದ್ದೆ ಮಾಡೇ ಮಾಡ್ತೀವಿ. ಈ ಸಲ ಆ್ಯಕ್ಚುಲಿ ಸ್ವಲ್ಪ ಬೇಗ ಹಾಗೆ ಹಾಕಿದ್ವಿ, ಮಳೆ ಸ್ಟಾರ್ಟ್ ಆಗ್ಬೋದು ಅಂತ. ಬಟ್ ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ, ಎಲ್ಲ ದೊಡ್ಡಾಗ್ತಾ ಇದೆ ಹಾಗೆ ಹಾಕಿದ್ದೆಲ್ಲ. ಸೊ ಮಳೆ ಸ್ಟಾರ್ಟ್ ಆದಮೇಲೆ ಗದ್ದೆ ನೆಟ್ಟಿ ಸ್ಟಾರ್ಟ್ ಮಾಡಬೇಕು. ಇವತ್ತು ಜೂನ್ 15. ನೋಡಿ, ಮಳೆಗಾಲ ಅಂತಲೇ ಅನ್ನಿಸ್ತಾ ಇಲ್ಲ, ಏಪ್ರಿಲ್ ಮೇ ಥರ ಬಿಸಿಲಾಗಿದೆ. ಇನ್ನು ಮಧ್ಯಾಹ್ನ ಮಳೆನೂ ಇರಲಿಲ್ಲ, ಹಾಗಾಗಿ ಒಂದು ರೌಂಡ್ ವೆಂಕಿ ಜೊತೆ ಸಂತೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ನಮ್ಮೂರಲ್ಲೇ ಎವ್ರಿ ಸಂಡೇ ಸಂತೆ ಆಗುತ್ತೆ, ಹಾಗಾಗಿ ಒಂದ್ಸಲ ಹೋಗಿ ವೆಜಿಟೇಬಲ್ಸ್ ತರೋಣ ಅಂತ ಹಾಗೆ ಬೈಕ್ ತೊಗೊಂಡು ಹೊರಟ್ವಿ. ಸೊ ಚಿಕ್ಕದು ಮಾರ್ಕೆಟು, ಅಷ್ಟೊಂದು ದೊಡ್ಡ ಸಂತೆ ಏನಾಗಲ್ಲ, ಬಟ್ ಸಾಕಾಗುತ್ತೆ. ಅಂದರೆ ನಮಗೆ ಕುಮಟಾ ಮಾರ್ಕೆಟಿಗೆ ಹೋಗಬೇಕಂತ ಏನಿಲ್ಲ, ಏನೇನು ಬೇಕೋ ಎಲ್ಲ ವೆಜಿಟೇಬಲ್ಸ್ ಆಲ್ಮೋಸ್ಟ್ ಸಿಗತ್ತೆ. ಮತ್ತು 1 ವೀಕಿಗೆ ಆಗುವಷ್ಟು ತೊಗೊಂಡು ಬಂದುಬಿಡ್ತೀನಿ. ಯಾಕೆಂದರೆ ಈಗ ಡಬ್ಬಿಗೆ, ಆಮೇಲೆ ಸಂಜೆ ರೋಟಿ ಪಲ್ಯ ಈ ಥರ ಮಾಡೋದಿದ್ರಂತೂ ಬೇಕೇ ಬೇಕು ವೆಜಿಟೇಬಲ್ಸ್. ಸೊ ಇಷ್ಟು ವೆಜಿಟೇಬಲ್ಸ್ ತಂದಾಯಿತು. ಸ್ವಲ್ಪ ಕಾಸ್ಟ್ಲಿ ಆಗಿದೆ ಈಗ, ಯಾಕೆಂದರೆ ಮಳೆ ಎಲ್ಲ ಕಡೆ ಈ ಕಡೆ ಆಗಿರೋದ್ರಿಂದ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಾಸ್ಟ್ಲಿನೇ. ನಾನೇನು ಮಾಡ್ತೀನಿ, ವೆಜಿಟೇಬಲ್ಸನ್ನೆಲ್ಲ ಈ ಥರ ಚೀಲದಲ್ಲಿ ಫ್ರಿಜ್ಜಲ್ಲಿ ಹಾಕೋಕ್ಕೆ ಅಂತ ಈ ಸಲ ಈ ಥರ ಚೀಲ ಇದೆ. ಸೊ ಅದರಲ್ಲಿ ಹಾಕಿ ಇಟ್ಬಿಡ್ತೀನಿ. ಯಾಕೆಂದರೆ ಅದು ಇದು ಅಂತ ಎಲ್ಲ ಮಿಕ್ಸಪ್ ಆಗಲ್ಲ, ಮತ್ತು ನೀಟಾಗಿರುತ್ತೆ, ಯಾವ್ದು ಬೇಕೋ ಅದನ್ನು ತೊಗೋಬೋದು. ಹಾಗೆ ಮಂಡೆಯಿಂದ ಮತ್ತೆ ಆಫೀಸಿಗೆ ಹೋಗೋಕ್ಕೆ ವೆಂಕಿಗೆ ಸ್ವಲ್ಪ ಶರ್ಟ್ಸನ್ನೆಲ್ಲ ಐರನ್ ಮಾಡೋದಿತ್ತು, ಮಾಡ್ತಾ ಇದ್ದೀನಿ. ಅಂದರೆ ಮಂಡೇ ಟು ಸ್ಯಾಟರ್ಡೆ ಡೈಲಿ ಬೇಕಲ್ವಾ, ಹಾಗಾಗಿ ನನಗೂ ಫ್ರೀ ಟೈಮ್ ಇದ್ದಾಗ ಮಾಡಿಟ್ಬಿಡ್ತೀನಿ. ನಮ್ಮ ಬರ್ಫಿ ನೋಡಿ, ನಾನು ಎಲ್ಲಿದ್ರೂ ಅವನು ಒಳಗಡೆನೇ ನೋಡ್ತಾ ಇರ್ತಾನೆ ಪಾಪ. ಎಷ್ಟು ಕ್ಯೂಟ್ ಅನಿಸುತ್ತೆ ಅಲ್ವಾ. ಅವರಿಗೆ ನಾನು ಒಂದು ಸ್ವಲ್ಪ ಹೊತ್ತಿನ ಹಿಂದೆ ಯಾಕೋ ಫುಲ್ ಜೋರು ಮಾಡಿದ್ದೆ, ಬಟ್ ಅವಕ್ಕೆ ಅದೆಲ್ಲ ಏನೂ ಮನಸ್ಸಲ್ಲೇ ಇಟ್ಕೊಳ್ಳೋದಿಲ್ಲ. ಪ್ರಾಣಿಗಳ ಪ್ರೀತಿ ಮಾತ್ರ ಎಷ್ಟು ಪ್ಯೂರ್ ಇರುತ್ತೆ ನೋಡಿ. ನಾವು ಎಷ್ಟೇ ಹೊಡಿಲಿ ಅಥವಾ ಎಷ್ಟೇ ಬೈಲಿ, ಬಟ್ ಅವರಿಗೆ ನಾವು ಎಷ್ಟು ಪ್ರೀತಿ ತೋರಿಸಿರ್ತೀವೋ ಅದನ್ನು ಮಾತ್ರ ನೆನ್ಪಿಟ್ಕೊಳ್ತವೆ. ಸೊ ವೆಜಿಟೇಬಲ್ಸ್ ಎಲ್ಲ ತಂದಿದ್ನಲ್ಲ, ಹಾಗಾಗಿ ರಾತ್ರಿ ಊಟಕ್ಕೆ ಬಿಸಿ ಬಿಸಿಯಾಗಿ ಪಲಾವ್ ಮಾಡಿದೆ. ಸೊ ಇವತ್ತಿನ ಸಂಡೇ ಹೀಗೆ ಮುಗೀತು. ಸೊ ನೆಕ್ಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್.